ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ಕಾಟನ್ ಫ್ಯಾಬ್ರಿಕ್ ಯೂಸ್ ಮಾಡಿ 3 ಲೇಯರ್ಡ್ ಫ್ರಾಕ್ ಕಟಿಂಗ್ ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ಸೊ ಇದೇ ಮೆಥಡ್ ಅಲ್ಲೇ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಕ್ರೇಪ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀನಿ, ಸ್ವಲ್ಪ ಮ್ಯಾಕ್ಸಿ ಟೈಪ್ ಅಲ್ಲಿ. ಅಂಡ್ ಸ್ಲೀವ್ಸ್ ಈ ತರ ಅಲ್ಲ, ಸ್ವಲ್ಪ ಮ್ಯಾಕ್ಸಿ ಟೈಪ್ ಅಲ್ಲಿ ತೋರಿಸಿದ್ದೀನಿ. ಬಟ್ ಈ ತರ ಫ್ಯಾಬ್ರಿಕ್ ಯೂಸ್ ಮಾಡಿ ಈ ತರ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೆ, ಸ್ವಲ್ಪ ಬಿಗಿನರ್ಸ್ ಯೂಸ್ ಆಗತ್ತೆ ಅಂತ. ನಾರ್ಮಲ್ ಕೆಲವರು ಕಾಲೇಜ್ಗೆ ಮತ್ತೆ ಆಫೀಸ್ಗೆ ಈ ತರ ಡ್ರೆಸ್ಸಸ್ ಇಷ್ಟಪಡ್ತಾರೆ. ಅದಕ್ಕೆ ಅವ್ರಿಗೆ ಅಂತಾನೆ ಕಾಟನ್ ಫ್ಯಾಬ್ರಿಕ್ ಯೂಸ್ ಮಾಡಿ ತೋರಿಸಿದ್ದೀನಿ. ತುಂಬಾನೇ ಈಸಿ ಇರುತ್ತೆ. ಇದಕ್ಕೆ ಲೈನಿಂಗ್ ಏನು ಬೇಕಾಗಿಲ್ಲ, ತುಂಬಾ ಈಸಿ ಇರುತ್ತೆ ಅಂಡ್ ಬೇಗ ಕೂಡ ಸ್ಟಿಚಿಂಗ್ ಮಾಡ್ಕೋಬಹುದು. ಸೊ ಡೆಫಿನೆಟ್ಲಿ ಯೂಸ್ ಆಗತ್ತೆ ಅಂತಾನೆ ಅನ್ಕೊಂಡಿದ್ದೀನಿ. ವಿಡಿಯೋ ಅಲ್ಲಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. I've always had a way of keeping close, beating highs and I've been calling out your name from the darkness, thinking it's too late. If you find it, I've been too much on your plate. I'll keep hiding, calling. ಇಲ್ಲಿ ನಾನು ಈ ಫ್ರಾಕ್ ಏನಿದೆ ಇದನ್ನ ಡಿಸೈನ್ ಮಾಡೋದಕ್ಕೆ 4 ಮೀಟರ್ ಕಾಟನ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀನಿ. ಸೊ ಇದಕ್ಕೆ 4 ಮೀಟರ್ ಬೇಕಾಗತ್ತೆ, ಯಾಕಂದ್ರೆ 3 ಲೇಯರ್ಸ್ಗೂ ಬೇಕಲ್ವಾ. ಅದಕ್ಕೆ 3 ಲೇಯರ್ಸ್ಗೂ ಬೇಕಾಗತ್ತೆ. 4 ಮೀಟರ್ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಲೈನಿಂಗ್ ಏನು ಯೂಸ್ ಮಾಡ್ತಿಲ್ಲ. ಬೇಕು ಅಂದ್ರೆ ಲೈನಿಂಗ್ ಯೂಸ್ ಮಾಡ್ಕೋಬಹುದು, ಬಟ್ ಇದಕ್ಕೆ ಏನು ಬೇಕಾಗಿಲ್ಲ. ಕಾಟನ್ ಫ್ಯಾಬ್ರಿಕ್ ಅಲ್ಲ, ಸ್ವಲ್ಪ ಇದು ಇಕ್ಕಟ್ಟು ಫ್ಯಾಬ್ರಿಕ್ ಅಂತ ಕರೀತಾರೆ. ಈ ತರ ಫ್ಯಾಬ್ರಿಕ್ ಚೂಸ್ ಮಾಡ್ಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬಹುದು. ಇಲ್ಲ ರಿಯಾನ್ ಫ್ಯಾಬ್ರಿಕ್ಸ್ ಸಿಗತ್ತೆ, ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು, ಇನ್ನೇ ಚೆನ್ನಾಗಿರತ್ತೆ. ಜಸ್ಟ್ ಇದನ್ನ ನೀವು ಫಸ್ಟ್ ಕಟ್ ಮಾಡ್ಕೋಬೇಕು. ಬಾಡಿ ಪಾರ್ಟ್ಗೆ ಎಷ್ಟು ಬೇಕು ಮತ್ತೆ ಸ್ಲೀವ್ಸ್ಗೆ ಎಷ್ಟು ಬೇಕು ಅಂತ ಈ ರೀತಿ ನೋಡ್ಕೊಂಡು ಇದನ್ನ ಸಪರೇಟ್ ಮಾಡ್ಕೋಬೇಕು. ನಾನು ಕಟ್ ಮಾಡಿ ತೋರಿಸ್ತೀನಿ ನಾರ್ಮಲ್ ಯಾವ ರೀತಿ ಅಂತ. ಅಂಡ್ ಲೆಂತ್ ವಿಡ್ತ್ ಎಷ್ಟಿದೆ, ಸಾರಿ ಎಷ್ಟು ಬೇಕಾಗತ್ತೆ ಅದನ್ನೆಲ್ಲ ತೋರಿಸ್ಕೊಡ್ತೀನಿ ವಿಡಿಯೋಲಿ. ನೀವು ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದ್ರೆ ನಿಮ್ಗೆ ಅರ್ಥ ಆಗೋದು. ನೋಡಿ, ನಾನು ಕಟ್ ಮಾಡಿದ್ದೀನಿ. ಕಂಪ್ಲೀಟ್ ಫ್ಯಾಬ್ರಿಕ್ ಎಲ್ಲ ಈ ರೀತಿ ಸಪರೇಟ್ ಮಾಡ್ಕೋಬೇಕು. ಫಸ್ಟ್ ಬಾಡಿ ಪಾರ್ಟ್ ಕಟ್ ಮಾಡಿ ತೋರಿಸ್ತೀನಿ. ಬಾಡಿ ಪಾರ್ಟ್ಗೆ ಎಷ್ಟು ಬೇಕೋ ಅಷ್ಟು ನಾನು ಸಪರೇಟ್ ಮಾಡಿದ್ದೀನಿ. 29.5 ಇಂಚಸ್ ಅಂಡ್ 23.5 ಇಂಚಸ್ ಇದೆ. ಸೊ ಲೆಂತ್ ಬಿಟ್ಟು ಇದನ್ನ ಡಬಲ್ ಫೋಲ್ಡಿಂಗ್, ಸಾರಿ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು ಈ ರೀತಿ. ಇದನ್ನ ಫೋಲ್ಡಿಂಗ್ ಎಲ್ಲ ಆದ್ಮೇಲೆ ನೀಟಾಗಿ ಮಾರ್ಕಿಂಗ್ ಮಾಡ್ಕೋಬೇಕು, ಅದನ್ನು ತೋರಿಸ್ತೀನಿ. ನೋಡಿ, ಈ ರೀತಿ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ಮತ್ತೆ ತೋರಿಸ್ತೀನಿ ಲೆಂತ್ ಬಿಟ್ಟು 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಎಲ್ಲ ಆದ್ಮೇಲೆ 14.5 ಇಂಚಸ್ ಇದೆ ಲೆಂತ್ ಅಂಡ್ ವಿಡ್ತ್ ಬಂದು 11.5 ಇಂಚಸ್ ಇದೆ. ಅಂಡ್ ಇಲ್ಲಿ ನಾನು ಶೋಲ್ಡರ್ ಲೆಂತ್ 6 ಇಂಚಸ್ಗೆ ಮಾರ್ಕಿಂಗ್ ಮಾಡಿದೆ. ಅಂಡ್ ಹಾರ್ಮ್ ಹೋಲ್ ಬಂದು 6.5 ಇಂಚಸ್ಗೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಹಾರ್ಮ್ ಶೇಪ್ ಏನಿದೆ ಅದನ್ನ ತೆಗಿಬೇಕು. ಇದು ಬಂದು ಕಂಪ್ಲೀಟ್ ಆಗಿ ಮೀಡಿಯಂ ಸೈಜ್ ಮೆಜರ್ಮೆಂಟ್ಸ್. ಸೊ ಮತ್ತೆ ಕೇಳ್ತಾನೆ ಇರ್ತಾರೆ ಕಮೆಂಟ್ಸ್ ಅಲ್ಲಿ ಯಾವ್ದು ಮೆಜರ್ಮೆಂಟ್ ಅಂತ. ಮೀಡಿಯಂ ಸೈಜು. ಅಂಡ್ ನೆಕ್ ಲೆಂತ್ ಬಂದು 3.2 ಇಂಚಸ್ಗೆ ಮಾರ್ಕ್ ಮಾಡಿದ್ದೀನಿ. ಇದು ಸ್ವಲ್ಪ ವಿಡ್ತ್ ಜಾಸ್ತಿ ಅನ್ಸಿದ್ರೆ 3 ಇಂಚಸ್ ಕೂಡ ತಗೋಬಹುದು. ಅಂಡ್ ಫ್ರಂಟ್ ಡೀಪ್ ಬಂದು 5.5 ಇಂಚಸ್ ಇಟ್ಟಿದ್ದೀನಿ. ನಿಮ್ಗೆ ಸ್ವಲ್ಪ ಹೈ ನೆಕ್ ಬೇಕು ಅಂದ್ರೆ 4 ಇಂಚಸ್ ಈ ರೀತಿ ಕೂಡ ಇಟ್ಕೋಬಹುದು. ನಾನು 5.5 ಇಂಚಸ್ ಇಟ್ಟಿದ್ದೀನಿ. ನಾರ್ಮಲ್ ಬರುತ್ತೆ, ಸ್ವಲ್ಪ ಡೀಪ್ ಏನು ಬರಲ್ಲ. ಅಂಡ್ ವೇಸ್ಟ್ 11 ಇಂಚಸ್ ಇಟ್ಟಿದ್ದೀನಿ. ಇಲ್ಲಿಗೆ ಕಂಪ್ಲೀಟ್ ಆಗಿ ಬಾಡಿ ಪಾರ್ಟ್ ಏನಿದೆ ಅದು ಮಾರ್ಕಿಂಗ್ ಆಗತ್ತೆ. ಸೊ ತುಂಬಾನೇ ಈಸಿ ಇರುತ್ತೆ, ಇಷ್ಟೇ ಮಾರ್ಕಿಂಗ್ ಆಗೋದು. ಸೊ ಮಾರ್ಕಿಂಗ್ ಮಾಡೋದು ನಿಮ್ಗೆ ಇದು ಮಾರ್ಕಿಂಗ್ ಎಲ್ಲ ಗೊತ್ತಾಗಿಲ್ಲ ಅಂದ್ರೆ ನಿಮ್ಮ ಹತ್ರ ಓಲ್ಡ್ ಡ್ರೆಸ್ಸಸ್ ಇರತ್ತಲ್ವಾ, ಅದನ್ನ ಇದ್ರ ಮೇಲೆ ಇಟ್ಕೊಂಡು ಕೂಡ ಈ ಮೆಥಡ್ ಅಲ್ಲಿ ನೀವು ಮಾರ್ಕ್ ಮಾಡ್ಕೋಬಹುದು. ನೋಡಿ, ನಾನು ಕಂಪ್ಲೀಟ್ ಆಗಿ ಮಾರ್ಕಿಂಗ್ ಎಲ್ಲ ಆದ್ಮೇಲೆ ಆರ್ಮ್ ಶೇಪ್ ಏನಿದೆ ಅದನ್ನ ಕಟ್ ಮಾಡಿದ್ದೀನಿ. ಅದನ್ನ ಕಟ್ ಮಾಡ್ಕೊಂಡು ಜಸ್ಟ್ ಈ ಫ್ಯಾಬ್ರಿಕ್ ಸಪರೇಟ್ ಮಾಡ್ಕೋಬೇಕು. ನೋಡಿ, ನಾನು ಸಪರೇಟ್ ಮಾಡಿದ್ದೀನಿ. ಸೊ ಎರಡು ಪಾರ್ಟ್ಸ್ ಏನಿದೆ ಅದನ್ನ ಸಪರೇಟ್ ಮಾಡ್ಕೋಬೇಕು. ಈ ಕಡೆ ಫ್ರಂಟ್ ಪಾರ್ಟ್, ಆ ಕಡೆ ಬ್ಯಾಕ್ ಪಾರ್ಟ್. ಫ್ರಂಟ್ ಪಾರ್ಟ್ ಆಲ್ರೆಡಿ ಮಾರ್ಕಿಂಗ್ ಮಾಡಿದ್ದೀನಿ. ನೆಕ್ ಪಾರ್ಟ್ ಏನಿದೆ ಅದು ಅಂಡ್ ಬ್ಯಾಕ್ ಪಾರ್ಟ್ ಸೇಮ್ ಅದೇ ತರ ಬರುತ್ತೆ. ನೆಕ್ ಲೆಂತ್ 3.2 ಇಂಚಸ್ ಬರುತ್ತೆ. ಅಂಡ್ ಡೀಪ್ ಬಂದು ನಾರ್ಮಲ್ ಬರುತ್ತೆ, 3 ಇಂಚಸ್ ಇಟ್ಟಿದ್ದೀನಿ. ಡೀಪ್ ಜಾಸ್ತಿ ಇಟ್ಟರೆ ಚೆನ್ನಾಗಿರಲ್ಲ, ಸ್ವಲ್ಪ ಇದು ರೆಡಿಮೇಡ್ ತರ ಕಾಣಿಸುತ್ತೆ. ಅದಕ್ಕೆ 3 ಇಂಚಸ್ ಇಟ್ಕೊಂಡ್ರೆ ಚೆನ್ನಾಗಿರತ್ತೆ. ಇಲ್ಲ ನಿಮ್ಗೆ ಈ ತರ ಇಷ್ಟ ಆಗಿಲ್ಲ ಅಂದ್ರೆ ಕೀ ಹೋಲ್ ನೆಕ್ ತರ ಕೂಡ ನೀವು ಸ್ಟಿಚಿಂಗ್ ಮಾಡ್ಕೋಬಹುದು. ಬಟ್ ಸ್ವಲ್ಪ ಪ್ರೋಸೆಸ್ ಅನ್ಸುತ್ತೆ ಅದೆಲ್ಲ. ಕೀ ಹೋಲ್ ನೆಕ್, ಅದಕ್ಕೆ ಪಟ್ಟಿ ಎಲ್ಲ ಅಟ್ಯಾಚ್ ಮಾಡ್ಕೋಬೇಕು. ನಾರ್ಮಲ್ ನೀವು 3 ಇಂಚಸ್ ಮಾರ್ಕಿಂಗ್ ಮಾಡ್ಕೊಂಡು ನೀವು ಕಟ್ ಮಾಡ್ಕೊಂಡ್ರೆ ಆಗತ್ತೆ. ನೋಡಿ, ನಾನು ನೆಕ್ ಪಾರ್ಟ್ಸ್ ಏನಿದೆ ಅದು ನೀಟಾಗಿ ಕಟ್ ಮಾಡಿದ್ದೀನಿ, ಫ್ರಂಟ್ ಮತ್ತೆ ಬ್ಯಾಕ್ ಎರಡೂನು. ಸೊ ಇದನ್ನ ಓಪನ್ ಮಾಡಿ ತೋರಿಸಿದ್ದೀನಿ. ನೋಡಿ, ಕಂಪ್ಲೀಟ್ ಆಗಿ ಈ ರೀತಿ ಬರುತ್ತೆ. ಜಸ್ಟ್ ಫ್ರಂಟ್ ಸೈಡ್ಗೆ ಟಕ್ಸ್ ತರ ಸ್ಟಿಚಿಂಗ್ ಮಾಡ್ಕೋಬೇಕು. ಇದು ಟಕ್ಸ್ ಸ್ಟಿಚಿಂಗ್ ಮಾಡೋದಕ್ಕಿಂತ ಮುಂಚೆ ಇದಕ್ಕೆ ಪಟ್ಟಿ ಏನಿದೆ ಅದನ್ನ ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲ ನಿಮ್ಗೆ ಲೈನಿಂಗ್ ಬೇಕು ಅನ್ಸಿದ್ರೆ ಲೈನಿಂಗ್ ಕೂಡ ಅಟ್ಯಾಚ್ ಮಾಡ್ಕೋಬಹುದು. ಓನ್ಲಿ ಫ್ರಂಟ್ ನೆಕ್ ಮತ್ತೆ ಬ್ಯಾಕ್ ನೆಕ್ಗೆ ಪಟ್ಟಿ ತರ ಒಂದು ಅಟ್ಯಾಚ್ ಮಾಡ್ಕೋಬೇಕು. ಸೊ ಇದೇ ಫ್ಯಾಬ್ರಿಕ್ ಈ ರೀತಿ ಕಟ್ ಮಾಡ್ಕೊಂಡು ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡು ಜಸ್ಟ್ ಇದನ್ನ ಕ್ರಾಸ್ ಆಗಿ ಕಟ್ ಮಾಡ್ಕೊಂಡು ಅದನ್ನ ಅಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡ್ರೆ ಸೊ ಅದು ಪಟ್ಟಿ ಏನಿದೆ ಅದು ರೆಡಿ ಆಗತ್ತೆ. ಇದು ಕ್ಲಿಯರ್ ಆಗಿ ವಿಡಿಯೋಸ್ ಬೇಕು ಅಂದ್ರೆ ನನ್ನ ಚಾನಲ್ ಅಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ, ತುಂಬಾನೇ ವಿಡಿಯೋಸ್ ಇದೆ. ಸ್ಟಿಚಿಂಗ್ ಮಾಡಿ ತೋರಿಸಿದೀನಿ ಕೂಡ. ಸೊ ಇದೆಲ್ಲ ಬೇಸಿಕ್ ಅಂತ ನಾನು ಸ್ಟಿಚ್ ಮಾಡಿ ತೋರಿಸ್ತಿಲ್ಲ.
ನೋಡಿ ಜಸ್ಟ್ ಇದನ್ನ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಅದನ್ನ ಆಪೋಸಿಟ್ ಆಗಿ ತಗೊಂಡು ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. You're pulling on my walls down. I've never been exposed like this before. ನೋಡಿ ಇಲ್ಲಿಗೆ ಕಂಪ್ಲೀಟ್ ಆಗಿ ಪಟ್ಟಿ ಏನಿದೆ ಅದು ಅಟ್ಯಾಚ್ ಮಾಡಿದ್ದೀನಿ. ಸೊ ಕಂಪ್ಲೀಟ್ ಆಗಿ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಏನಿದೆ ಅದು ರೆಡಿ ಆಯ್ತು. ಇವಾಗ ಫ್ರಂಟ್ ಸೈಡ್ಗೆ ಟಕ್ಸು ಸ್ಟಿಚಿಂಗ್ ಮಾಡ್ಕೋಬೇಕು. ಅದನ್ನ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ. ಸೊ ಇದನ್ನ ಯಾವತ್ತೇ ಆಗ್ಲಿ ನೀವು ನಾರ್ಮಲ್ ಡ್ರೆಸ್ಸಸ್ಗೂ ಅಷ್ಟೇ ಈ ರೀತಿ ಟಕ್ಸು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಸೊ ನಮ್ಗೆ ಫ್ರಂಟ್ ಸೈಡ್ ಏನಿದೆ ಅದು ಚೆಸ್ಟ್ ಪಾರ್ಟ್ ಹತ್ರ ಸ್ವಲ್ಪ ಅಗಲ ಬರುತ್ತೆ ಅಂಡ್ ವೇರ್ ಮಾಡೋದಕ್ಕೂ ಕಂಫರ್ಟ್ ಇರುತ್ತೆ. ಇಲ್ಲಿ ನಾನು 3.4 ಇಂಚಸ್ಗೆ ಮಾರ್ಕ್ ಮಾಡಿದ್ದೀನಿ. 3.5 ಈ ರೀತಿ ತಗೊಂಡ್ರೆ ಆಗತ್ತೆ. ಅಂಡ್ ಲೆಂತ್ ಬಂದು 4 ಇಂಚಸ್ಗೆ ಇಟ್ಟಿದ್ದೀನಿ. ಈ ರೀತಿ ತಗೊಂಡು ನೀಟಾಗಿ ಎರಡೂ ಕಡೆನೂ ಅಷ್ಟೇ ನಾರ್ಮಲ್ ಅಂದಾಜ್ ಮೇಲೆ ನೀವು ಟಕ್ಸು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ಮಾರ್ಕ್ ಮಾಡ್ಕೊಂಡು ಫ್ರಂಟ್ ಸೈಡು ಟಕ್ಸು ಸ್ಟಿಚಿಂಗ್ ಮಾಡ್ಕೋಬೇಕು. ಇವಾಗ ಸ್ಲೀವ್ಸ್ ಕಟಿಂಗ್ ತೋರಿಸ್ತೀನಿ. ಇಲ್ಲಿ ಸ್ಲೀವ್ಸ್ ಫ್ಯಾಬ್ರಿಕ್ ಅಷ್ಟೇ ಫಸ್ಟ್ ಅಲ್ಲೇ ಸಪರೇಟ್ ಮಾಡಿದ್ದೆ ಅಲ್ವಾ, ಅದೇ ಫ್ಯಾಬ್ರಿಕ್ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿದ್ದೀನಿ. ಸೊ ಲೆಂತ್ ವಿಡ್ತ್ ಎಲ್ಲ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಲೆಂತ್ ಬಂದು 13 ಇಂಚಸ್ ತಗೊಂಡಿದ್ದೀನಿ ಅಂಡ್ ವಿಡ್ತ್ ಬಂದು 10.5 ಇಂಚಸ್ ತಗೊಂಡಿದ್ದೀನಿ. ಇಲ್ಲಿ ನಾನು 10 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಜಸ್ಟ್ ಈ ರೀತಿ ಡ್ರಾ ಮಾಡ್ಕೋಬೇಕು ಸೆಂಟರ್ ಅಲ್ಲಿ ಲೈನ್ ತರ. ಇದು ನಾರ್ಮಲ್ ಬ್ಲೌಸಸ್ ಕಲರ್ ಸ್ಲೀವ್ಸ್ ಸ್ಟಿಚಿಂಗ್ ಮಾಡ್ತೀವಲ್ಲ ಪಫ್ ಸ್ಲೀವ್ ತರ ಬರುತ್ತೆ ಆ ರೀತಿ. ಈ ರೀತಿ 10 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡು ಅಲ್ಲಿಂದ ಒಂದು 4 ಇಂಚಸ್ಗೆ ಮಾರ್ಕ್ ಮಾಡ್ಕೋಬೇಕು. ಈ 10 ಇಂಚಸ್ ಏನ್ ಮಾರ್ಕ್ ಮಾಡಿದ್ದೀನಿ ಅದು ನಾರ್ಮಲ್ ಸ್ಲೀವ್ ಬರುತ್ತೆ ಅಂಡ್ ಈ ಕಡೆ ಪಫ್ ಬರುತ್ತೆ. ಅಂಡ್ ಈ ಕಡೆ 2.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ ಸ್ಲೀವ್ ಶೇಪ್ ತೆಗೆದಕ್ಕೆ. ಸೊ ಅಲ್ಲಿಂದ ಈ 4 ಇಂಚಸ್ಗೆ ಏನ್ ಮಾರ್ಕ್ ಮಾಡಿದ್ದೀನಿ ಅದಕ್ಕೆ ಆಡ್ ಆಗೋ ತರ ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ಅಂಡ್ ಈ ಕಡೆ ಸ್ಲೀವ್ ಶೇಪ್ ಏನಿದೆ ಅದನ್ನ ತೆಗ್ದಿದ್ದೀನಿ ಅಷ್ಟೇ. ಅಂಡ್ ಈ ಕಡೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನ ರಿಮೂವ್ ಮಾಡೋದಕ್ಕೆ 7.5 ಇಂಚಸ್ಗೆ ಮಾರ್ಕ್ ಮಾಡಿದೆ. ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೊಂಡು ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡ್ಕೋಬೇಕು. ಅಂಡ್ ಈ ತರ ಈ ತರ ಪಫ್ ಸ್ಲೀವ್ ಏನಿದೆ ಅದನ್ನ ತುಂಬಾ ವಿಡಿಯೋಸ್ ಅಲ್ಲಿ ತೋರಿಸಿದೀನಿ. ಸೊ ಸ್ಟಿಚಿಂಗ್ ಮಾಡಿ ಕೂಡ ತೋರಿಸಿದೀನಿ, ಹೋಗಿ ಚೆಕ್ ಮಾಡಿ ನೋಡಿ. ಇವಾಗ ಇದನ್ನ ಯಾವ ರೀತಿ ಡಿಸೈನ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಪಫ್ ಪಾರ್ಟ್ ಏನಿದೆ ಅದು ಇಲ್ಲಿ ನಾನು 4 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೆ ಅಲ್ವಾ, ಅದನ್ನ ಎರಡೂ ಕಡೆಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು, ಆ ಕಡೆ ಮತ್ತೆ ಈ ಕಡೆಗೆ. ಜಸ್ಟ್ ಈ ರೀತಿ ಮಾರ್ಕ್ ಮಾಡ್ಕೊಂಡು ಆ ಕಡೆ ಈ ಕಡೆ ಏನಿದೆ ಅದನ್ನ ನೀಟಾಗಿ ಪ್ಲೀಟ್ಸ್ ತರ ಸ್ಟಿಚಿಂಗ್ ಮಾಡ್ಕೋಬೇಕು. ಆ ಕಡೆ ಮತ್ತೆ ಈ ಕಡೆಗೆ ನೀಟಾಗಿ ಮಾರ್ಕ್ ಮಾಡ್ಕೊಂಡು ಮತ್ತೆ ಸೆಂಟರ್ ಅಲ್ಲಿ ಒಂದು ಮಾರ್ಕಿಂಗ್ ಮಾಡ್ಕೋಬೇಕು. ಸಿಂಪಲ್ ಆಗಷ್ಟೇ ಒಂದು ಹಾಫ್ ಇಂಚ್ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು ಪಿನ್ಸ್ ಇಡ್ತಾ ಇದ್ದೀನಿ. ಆ ಕಡೆ 3 ಪ್ಲೀಟ್ಸ್ ಈ ಕಡೆ 3 ಪ್ಲೀಟ್ಸ್ ಈ ರೀತಿ ನೀಟಾಗಿ ಸ್ವಲ್ಪ ಫ್ಯಾಬ್ರಿಕ್ ಇಟ್ಕೊಂಡು ಪ್ಲೀಟ್ಸ್ ತರ ನೀವು ಸ್ಟಿಚ್ ಮಾಡ್ಕೋಬೇಕು. ಬಟ್ ಒಂದಕ್ಕೊಂದು ಆಪೋಸಿಟ್ ವೇ ಅಲ್ಲಿ ಇರಬೇಕು. ಈ ಕಡೆಗೆ ಫ್ರಂಟ್ ಆ ಕಡೆಗೆ ಬರತ್ತಲ್ವಾ, ಸೊ ಅದಕ್ಕೆ ಆಪೋಸಿಟ್ ವೇ ಅಲ್ಲಿ ಇಟ್ಕೊಂಡು ನೀವು ಪ್ಲೀಟ್ಸ್ ಸ್ಟಿಚಿಂಗ್ ಮಾಡ್ಕೋಬೇಕು. ಇಲ್ಲಾಂದ್ರೆ ನಿಮ್ಗೆ ಈ ತರ ಪಫ್ ಸ್ಲೀವ್ ಏನು ಬೇಡ ಅಂದ್ರೆ ನಾರ್ಮಲ್ ಸ್ಲೀವ್ ಕೂಡ ಅಟ್ಯಾಚ್ ಮಾಡ್ಕೋಬಹುದು. 3/4 ಸ್ಲೀವ್ ಮತ್ತೆ ಶಾರ್ಟ್ ಸ್ಲೀವ್ ಈ ತರ ಬರತ್ತಲ್ವಾ, ಸೊ ಹಾಗೂ ಕೂಡ ನೀವು ಅಟ್ಯಾಚ್ ಮಾಡ್ಕೋಬಹುದು. ನೋಡಿ ಆ ಕಡೆ 3 ಪ್ಲೇಟ್ಸ್ ಈ ಕಡೆ 3 ಪ್ಲೇಟ್ಸ್ ಎರಡೂನು ಒಂದಕ್ಕೊಂದು ಆಪೋಸಿಟ್ ವೇ ಅಲ್ಲಿ ನೀಟಾಗಿ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಸೊ ಅದು ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಈ ಕಡೆನೂ ಅಷ್ಟೇ ಅದನ್ನ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇದು ಪ್ಲೀಟ್ಸ್ ಸ್ಟಿಚ್ ಮಾಡಿದಾಗ ಒಂದು 10 ಇಂಚಸ್ ಆದ್ರೂ ಇರಬೇಕು ಯಾವತ್ತೇ ಆಗ್ಲಿ ಸ್ಲೀವ್ ವಿಡ್ತ್ ಏನಿದೆ ಅದು, ಯಾಕಂದ್ರೆ ಅಟ್ಯಾಚ್ ಮಾಡಿದಾಗ ಹೆಚ್ಚು ಕಮ್ಮಿ ಬರುತ್ತೆ. ಒಂದು 10 ಇಂಚಸ್ ಮೇಲೆ ಇರಬೇಕು. ನೋಡಿ ಕಂಪ್ಲೀಟ್ ಆಗಿ ಎರಡೂ ಸ್ಲೀವ್ಸ್ ನೀಟಾಗಿ ಸ್ಟಿಚಿಂಗ್ ಮಾಡಿದ್ನಿ. ಇಲ್ಲಿಗೆ ಸ್ಲೀವ್ಸ್ ಏನಿದೆ ಅದು ರೆಡಿ ಆಯ್ತು. ಇವಾಗ ಬೋತ್ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಏನಿದೆ ಸೊ ಅದು ನೀಟಾಗಿ ಶೋಲ್ಡರ್ ಪಾರ್ಟ್ ಸ್ಟಿಚ್ ಮಾಡ್ಕೊಂಡು ಎರಡೂ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡು ಮತ್ತೆ ಎರಡೂ ಸ್ಲೀವ್ಸ್ ಅಷ್ಟೇ ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು. ಸೈಡ್ ಫಿಟ್ಟಿಂಗ್ ಮಾಡಿದಾಗ ಸ್ವಲ್ಪ ಒಂದು 1 ಇಂಚು ಬಿಟ್ಕೋಬೇಕು, ಯಾಕಂದ್ರೆ ಬಾಟಮ್ ಪಾರ್ಟ್ ಅಟ್ಯಾಚ್ ಮಾಡ್ಕೋಬೇಕಲ್ವಾ. ಇಲ್ಲಿ ನಾನು ಕಟ್ ಮಾಡಿದ್ದು ಏನು ಅಂದ್ರೆ ಫ್ರಂಟ್ ಸೈಡು ಟಕ್ಸ್ ಸ್ಟಿಚಿಂಗ್ ಮಾಡಿರ್ತೀವಲ್ಲ ಅಲ್ಲಿ ಒಂದು 1 ಇಂಚು 1.5 ಇಂಚು ಸ್ವಲ್ಪ ಜಾಸ್ತಿ ಇರುತ್ತೆ ಬ್ಯಾಕ್ ಸೈಡ್ ಫ್ಯಾಬ್ರಿಕ್. ಸೊ ಅದಕ್ಕೆ ಅದು ಕಟ್ ಮಾಡ್ಕೋಬೇಕು. ಇದು ನೋಡ್ಕೋಬೇಕು ಲೆಂತ್ ವಿಡ್ತ್ ಕರೆಕ್ಟ್ ಆಗಿರ್ಬೇಕು ಫ್ರಂಟ್ ಮತ್ತೆ ಬ್ಯಾಕ್ ಪಾರ್ಟ್. ಸೊ ಅದು ನೋಡ್ಕೊಂಡು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡು ಈ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೋಬೇಕು. ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಬಾಡಿ ಪಾರ್ಟ್ ಏನಿದೆ ಸೊ ಅದು ರೆಡಿ ಆಗುತ್ತೆ. ನೋಡಿ ನಾನು ಸ್ಟಿಚ್ ಮಾಡಿದ್ದೀನಿ ಕಂಪ್ಲೀಟ್ ಆಗಿ. ಇವಾಗ ಬಾಟಮ್ ಪಾರ್ಟ್ ತೋರಿಸ್ತೀನಿ. ಸೊ ಸ್ಲೀವ್ಸ್ಗೆ ಮತ್ತೆ ಬಾಡಿ ಪಾರ್ಟ್ಗೆ ಆಗಿ ಮಿಕ್ಕಿರೋ ಫ್ಯಾಬ್ರಿಕ್ ಬಾಟಮ್ ಪಾರ್ಟ್ಗೆ ಯೂಸ್ ಮಾಡ್ಕೋಬೇಕು. ಇದು ಫಸ್ಟ್ ಲೇಯರ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ. ಸೊ ಲೆಂತ್ ವಿಡ್ತ್ ಎಲ್ಲ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಇದು ಫಸ್ಟ್ ಲೇಯರ್ ಬಂದು ಲೆಂತ್ 15 ಇಂಚಸ್ ಇದೆ ಅಂಡ್ ವಿಡ್ತ್ ಬಂದು 25 ಇಂಚಸ್ ಇದೆ. ಇದು 2 ಪೀಸಸ್ ಬೇಕಾಗುತ್ತೆ ಫ್ರಂಟ್ ಟು ಬ್ಯಾಕ್ ಸೈಡ್. ಸೊ 2 ಪೀಸಸ್ ಸೇಮ್ ಇರಬೇಕು ಲೆಂತ್ ವಿಡ್ತ್. ಈ ರೀತಿ ನೋಡ್ಕೊಂಡು ನೀವು ಕಟ್ ಮಾಡ್ಕೋಬೇಕು. ಅಂಡ್ ರಿಮೈನಿಂಗ್ 2 ಲೇಯರ್ಸ್ ಏನಿದೆ ಅದು ನಾರ್ಮಲ್ ಆಗಿ ಒಂದೇ ಲೆಂತ್ ಅಲ್ಲಿ ಇದ್ರೂ ಆಗತ್ತೆ. ಬಟ್ ನೀವು ಸ್ಟಿಚ್ ಮಾಡಿದಾಗ ಫಸ್ಟ್ ಲೇಯರ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ.
ಸೊ ಅದು ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಲ್ವಾ ಆ ರೀತಿ ನೀವು ಕಟ್ ಮಾಡ್ಕೋಬೇಕು ಲೆಂತ್ ವಿಡ್ತ್ ಎಲ್ಲಾನು. ಇವಾಗ ರಿಮೈನಿಂಗ್ ಫ್ಯಾಬ್ರಿಕ್ ಎಲ್ಲ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಲೆಂತ್ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಒಂದು 13 ಇಂಚಸ್ ಇಲ್ಲ 12 ಇಂಚಸ್ ಇದ್ರೂ ಆಗತ್ತೆ. ಸ್ವಲ್ಪ ನಿಮ್ಗೆ ಶಾರ್ಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಲೆಂತು ನೀವು ಸ್ಟಿಚ್ ಮಾಡ್ಕೋಬೇಕು. ನೋಡಿ ನಾನು ಫಸ್ಟ್ ಲೇಯರ್ ಏನಿದೆ ಅದು ನೀಟಾಗಿ ಚಿಕ್ಕದಾಗಿ ಪ್ಲೀಟ್ಸ್ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ಸ್ಟಿಚಿಂಗ್ ಎಲ್ಲ ಆದಮೇಲೆ ಸೈಡಲ್ಲಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಇದು ಫಸ್ಟ್ ಲೇಯರು. ಆ್ಯಂಡ್ ಸೆಕೆಂಡ್ ಲೇಯರು ಮತ್ತು ಥರ್ಡ್ ಲೇಯರು ನಾರ್ಮಲ್ ಆಗಿ ಬರುತ್ತೆ. ಸೊ ನಾನು ಲೆಂತ್ ಇದು ಒಂದು 13 ಇಂಚಸ್ 12 ಇಂಚಸ್ ಈ ರೀತಿ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಕಟ್ ಮಾಡ್ಕೋಬೇಕು. ಇದು ಅಷ್ಟೇ ರಿಮೈನಿಂಗ್ ಫ್ಯಾಬ್ರಿಕ್ ಎಲ್ಲ ಹೆಚ್ಚು ಕಮ್ಮಿ ಇರೋ ಫ್ಯಾಬ್ರಿಕ್ ಇರುತ್ತಲ್ವ, ಜಸ್ಟ್ ಅದನ್ನು ನೀಟಾಗಿ ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಅಟ್ಯಾಚ್ ಮಾಡಿಕೊಂಡು ಪೀಸಸ್ ಎಲ್ಲನೂ ಈ ರೀತಿ ಚಿಕ್ಕದಾಗಿ ಪ್ಲೀಟ್ಸ್ ಥರ ಸ್ಟಿಚ್ ಮಾಡ್ಕೋಬೇಕು. ಈ ಸ್ಟಿಚಿಂಗ್ ಎಲ್ಲ ಆದಮೇಲೆ ಇದಕ್ಕೆ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಈ ಲೇಯರ್ ಥರ ನೀವು ಅಟ್ಯಾಚ್ ಮಾಡ್ಕೋಬೇಕು. ಇದು ಫ್ಯಾಬ್ರಿಕ್ಕೂ ಅಷ್ಟೇ ಹೆಚ್ಚು ಕಮ್ಮಿ ಏನು ಬರಲ್ಲ. 4 ಮೀಟರ್ ಅಂದರೆ ಜಾಸ್ತಿನೇ ಇರುತ್ತೆ. ಸೊ ರಿಮೈನಿಂಗ್ ಫ್ಯಾಬ್ರಿಕ್ ಎಲ್ಲ ನಾರ್ಮಲ್ ಆಗಿ ಸೆಕೆಂಡ್ ಲೇಯರ್ಗೆ ಮತ್ತು ಥರ್ಡ್ ಲೇಯರ್ಗೆ ಆಗುತ್ತೆ. ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಥರ್ಡ್ ಲೇಯರ್ಗೆ. ಸೊ ನೀವು ಪ್ಲೀಟ್ಸ್ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಚಿಕ್ಕದಾಗಿ ಪ್ಲೀಟ್ಸ್ ಥರ ನೀವು ಸ್ಟಿಚ್ ಮಾಡ್ಕೋಬೇಕು. ಸೊ ಇದು ಸ್ಟಿಚಿಂಗ್ ಎಲ್ಲ ಆದಮೇಲೆ ಎಲ್ಲ ಲೇಯರ್ಸ್ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಸೈಡಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಸೊ ಇದು ಸ್ಟಿಚಿಂಗ್ ಎಲ್ಲ ಆದಮೇಲೆ ನೀಟಾಗಿ ಈ ಬಾಟಮ್ ಪಾರ್ಟು ಬಾಡಿ ಪಾರ್ಟ್ಗೆ ಅಟ್ಯಾಚ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಈ ಡ್ರೆಸ್ ಏನಿದೆ ಸೊ ಅದು ರೆಡಿ ಆಗುತ್ತೆ. ಮತ್ತೆ ಇದು ಕಂಪ್ಲೀಟ್ ಇದೇನಿದೆ ಡ್ರೆಸ್ ಔಟ್ಫಿಟ್ ಯಾವ ಥರ ಬಂದಿದೆ ಅಂತ ನಾನು ಇಂಟ್ರೋನೇ ಹಾಕಿದ್ದೀನಿ. ಸೊ ಅದನ್ನು ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.